ಡಿಪ್ರಿಸಿಯೇಷನ್ ಅಥವಾ ಇದನ್ನ ಫಿಕ್ಸ್ಡ್ ಅಸೆಟ್ಸ್ ಮ್ಯಾನೇಜ್ಮೆಂಟ್ ಅಂತಾನೂ ಕೂಡ ಕರೀತಾರೆ. ಇದು ಅಕೌಂಟಿಂಗ್ ಅಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಸಬ್ಜೆಕ್ಟ್. ಸೊ ಇದನ್ನ ನಾವು ಎಕ್ಸ್‌ಪ್ಲೇನ್ ಮಾಡೋದಾದ್ರೆ ಡಿಪ್ರಿಸಿಯೇಷನ್ ಬಂದು ಫಿಕ್ಸ್ಡ್ ಅಸೆಟ್ಸ್ ಗೆ ಚಾರ್ಜ್ ಆಗುತ್ತೆ. ಸೊ ಫಿಕ್ಸ್ಡ್ ಅಸೆಟ್ಸ್ ಅಂತ ಅಂದ್ರೆ ಬಿಲ್ಡಿಂಗ್ ಆಗಿರ್ಬೋದು, ಮಷಿನರೀಸ್ ಅಥವಾ ವೆಹಿಕಲ್ಸ್ ಇವೆಲ್ಲವೂ ಕೂಡ ಫಿಕ್ಸ್ಡ್ ಅಸೆಟ್ಸ್. ಸೊ ಇದಕ್ಕೆ ಆಸ್ ಪರ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಅಥವಾ ಕಂಪನಿ ಆಕ್ಟ್ ರೂಲ್ಸ್ ಪ್ರಕಾರ ಪ್ರತಿ ವರ್ಷನೂ ಅದರ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ಈ ಕಮ್ಮಿ ಆಗಿರುವಂತಹ ವ್ಯಾಲ್ಯೂ ಅನ್ನ ನಾವು ರೆಡ್ಯೂಸ್ ಮಾಡಿ ಫೈನಲ್ ವ್ಯಾಲ್ಯೂ ಅನ್ನ ಫೈನಲ್ ರಿಸಲ್ಟ್ಸ್ ಅಲ್ಲಿ ತೋರಿಸಬೇಕಾಗ್ತದೆ. ಮೊದಲನೇದಾಗಿ ಸೆಟ್ಟಿಂಗ್ಸ್ ಅನ್ನ ಅಕೌಂಟ್ಸ್ ಟ್ಯಾಬ್ ಅಲ್ಲಿ ಎನೇಬಲ್ ಮಾಡಬೇಕಾಗುತ್ತೆ. ಅಂದ್ರೆ ಕಂಪನಿ ಆಕ್ಟ್ ಅನ್ನ ಯೂಸ್ ಮಾಡೋರಾದ್ರೆ ಕಂಪನಿ ಆಕ್ಟ್ ಡಿಪ್ರಿಸಿಯೇಷನ್ ಅನ್ನುವಂತಹ ಸೆಟ್ಟಿಂಗ್ಸ್ ಅನ್ನ ನಾವಿಲ್ಲಿ ಎನೇಬಲ್ ಮಾಡಬೇಕು. ಅಥವಾ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನ ಯೂಸ್ ಮಾಡೋದಾದ್ರೆ ಇದನ್ನ ಎನೇಬಲ್ ಮಾಡುವಂತ ಅವಶ್ಯಕತೆ ಇರಲ್ಲ. ಎನೇಬಲ್ ಮಾಡಿ ಆದ್ಮೇಲೆ ಹಾಗೆ ನಾವು ನೆಕ್ಸ್ಟ್ ಪ್ರಾಸೆಸ್ ಬಂದು ಮಾಸ್ಟರ್ ಕ್ರಿಯೇಷನ್. ಇಲ್ಲಿ ಒಂದು ಮಾಸ್ಟರ್ ಅನ್ನ ನಾವು ಆಡ್ ಮಾಡೋಣ, ಅಂದ್ರೆ ಫರ್ನಿಚರ್ ಅಂತ ಹೇಳಿ. ಸೊ ಫರ್ನಿಚರ್ ಅನ್ನುವಂಥದ್ದು ಫಿಕ್ಸ್ಡ್ ಅಸೆಟ್ಸ್ ಗ್ರೂಪ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಇದರಲ್ಲಿ ನಾವು ಆನ್ಯುವಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ 15% ಅನ್ನ ಡಿಫೈನ್ ಮಾಡೋಣ. ಹಾಫ್ ಇಯರ್ಲಿ 7.5 ಆಯ್ತು. ಈ ಫರ್ನಿಚರ್ ನ ಓಪನಿಂಗ್ ವ್ಯಾಲ್ಯೂ ಬಂದು 50,000 ಆಗಿದ್ರೆ 50,000 ಡಿಫೈನ್ ಮಾಡಬೇಕು. ಅದೇ ತರಹ ಕಂಪನಿ ಆಕ್ಟ್ ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಅಂತ ಇಲ್ಲಿ ನಾವು 10% ಅನ್ನ ಡಿಫೈನ್ ಮಾಡ್ತೇವೆ. ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಅನ್ನ 50,000 ಡಿಫೈನ್ ಮಾಡಬೇಕು. ಆಗ ಮಾತ್ರ ಕಂಪನಿ ಆಕ್ಟ್ ಪ್ರಕಾರ ಈ ಓಪನಿಂಗ್ ಬ್ಯಾಲೆನ್ಸ್ ನಲ್ಲಿ ವ್ಯಾಲ್ಯೂ ರಿಡ್ಯೂಸ್ ಆಗುತ್ತೆ. ಇಲ್ಲಿ ನಾವು 0 ವ್ಯಾಲ್ಯೂ ಕೊಟ್ಟಾಗ ಅದು ಕಂಪನಿ ಆಕ್ಟ್ ಪ್ರಕಾರ ವ್ಯಾಲ್ಯೂ ಚಾರ್ಜ್ ಆಗಲ್ಲ, ಡಿಪ್ರಿಸಿಯೇಟ್ ಆಗಲ್ಲ. ಸೊ ಇದು ನಮ್ಮ ಲೆಡ್ಜರ್ ಕ್ರಿಯೇಷನ್. ಆದ ನಂತರದಲ್ಲಿ ನಾವು ಡಿಸ್ಪ್ಲೇ ಅಲ್ಲಿ ಡಿಪ್ರಿಸಿಯೇಷನ್ ಚಾರ್ಟ್ ಅನ್ನು ವ್ಯೂ ಮಾಡಿದ್ರೆ ಇದರಲ್ಲಿ 2 ತರ ರಿಪೋರ್ಟ್ ಕೊಡಲಾಗಿದೆ. ಒಂದು ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಇನ್ನೊಂದು ಕಂಪನಿ ಆಕ್ಟ್ ಅಂತ ಹೇಳಿ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ನೋಡೋಣ. ಸೊ ಇದರಲ್ಲಿ ನಾವು ಮೊದಲನೇದಾಗಿ ಲೆಡ್ಜರ್ ಅನ್ನ ಸೆಲೆಕ್ಟ್ ಮಾಡ್ತೇವೆ. ಆಮೇಲೆ ಇದನ್ನ ವ್ಯೂ ಮಾಡಿದ್ರೆ ಈ ರೀತಿಯಾಗಿ ನಮ್ಗೆ ರಿಪೋರ್ಟ್ ಓಪನ್ ಆಗುತ್ತೆ. ಇದರಲ್ಲಿ 2 ಫಿಕ್ಸ್ಡ್ ಅಸೆಟ್ಸ್ ಗಳಿಗೆ ಡಿಪ್ರಿಸಿಯೇಷನ್ ಅನ್ನುವಂಥದ್ದನ್ನ ನಾವು ಎನೇಬಲ್ ಮಾಡಿದ್ದೇವೆ. ಒಂದು 50,000 ಓಪನಿಂಗ್ ಬ್ಯಾಲೆನ್ಸ್, 15% ಡಿಪ್ರಿಷಿಯೇಟ್ ರೇಟ್. ಸೊ ಆಗ ಈ ಒಂದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ರೂಲ್ ಪ್ರಕಾರ ಫೈನಲ್ ವ್ಯಾಲ್ಯೂ 7,500 ಡಿಪ್ರಿಷಿಯೇಟ್ ಆಗಿ 42,500 ರೂಪಾಯಿ ಬಂದು ತೋರಿಸ್ತಿದೆ. ಅಂದ್ರೆ 7,500 ಅನ್ನುವಂಥದ್ದು ಇದು ನಮ್ಮ ಎಕ್ಸ್ಪೆನ್ಸ್ ಆಗಿರುತ್ತೆ. ಸೊ ಇದು ನಮ್ಮ ಫೈನಲ್ ರಿಸಲ್ಟ್ಸ್ ಕಡೆ ರಿಫ್ಲೆಕ್ಟ್ ಆಗ್ಬೇಕು ಅಂತಂದ್ರೆ ಒಂದು ಜರ್ನಲ್ ವೌಚರ್ ಅನ್ನು ಹಾಕ್ಬೇಕಾಗುತ್ತೆ, ಪೋಸ್ಟಿಂಗ್ ಮಾಡ್ಬೇಕಾಗುತ್ತೆ. ಅದನ್ನ ಕೂಡ ನೇರವಾಗಿ ನಾವು ಇಲ್ಲಿ F4 ಅನ್ನುವಂತ ಸಿಂಗಲ್ ಶಾರ್ಟ್ ಕಟ್ ಕೀ ಅನ್ನ ಪ್ರೆಸ್ ಮಾಡಿ ನೇರವಾಗಿ ಒಂದು ಡಿಪ್ರಿಸಿಯೇಷನ್ ಚಾರ್ಟ್ ಪ್ರಕಾರ ನಾವೊಂದು ಜರ್ನಲ್ ಅನ್ನ ಪೋಸ್ಟ್ ಮಾಡಬಹುದು. ಈಗ ಇಲ್ಲಿ ನಾವು ಜರ್ನಲ್ ವೌಚರ್ ಸೀರೀಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ, ಡೇಟ್ ಹಾಕ್ತೀವಿ ಅಂತ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಇದು ಬಂದು ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ನರೇಶನ್ ಕೂಡ ಆಟೋ ಜನರೇಟ್ ಆಗುತ್ತೆ. ಓಕೆ ಅಂತ ಪ್ರೆಸ್ ಮಾಡಿದ ಹಾಗೆ ಒಂದು ಜರ್ನಲ್ ವೌಚರ್ ಪೋಸ್ಟಿಂಗ್ ಆಗುತ್ತೆ. ಈಗ ಜರ್ನಲ್ ವೌಚರ್ ಅಲ್ಲಿ ನಾವು ಹೇಗೆ ಪೋಸ್ಟಿಂಗ್ ಆಗಿದೆ ಅಂತ ನೋಡೋಣ. ಜಸ್ಟ್ ನಾವು ಹೋಗಿ ಲೀಸ್ಟ್ ಅಲ್ಲಿ ಜರ್ನಲ್ ಅನ್ನ ವ್ಯೂ ಮಾಡೋಣ. ಸೊ ಇಲ್ಲಿ 2 ಜರ್ನಲ್ ವೌಚರ್ ಇದೆ. ನಮಗ್ ಬೇಕಾಗಿರೋದು ಫರ್ನಿಚರ್ ಅನ್ನುವಂತಹ ಜರ್ನಲ್ ಎಂಟ್ರಿ. ಸೊ ಇದು ಈಗ ತಾನೇ ನಾನು ಪೋಸ್ಟಿಂಗ್ ಮಾಡಿರುವಂತದ್ದು 7,500 ರೂಪೀಸ್ ಇಲ್ಲಿ ಬರ್ತಾ ಇದೆ. ಹಾಗೇನೆ ಡಿಪ್ರಿಸಿಯೇಷನ್ ನಾವು ಕಂಪನಿ ಆಕ್ಟ್ ಅಲ್ಲೂ ಕೂಡ ಹೀಗೆ ನಾವು ಪೋಸ್ಟಿಂಗ್ ಅನ್ನ ಮಾಡಬಹುದು. ಜೊತೆಗೆ ಫೈನಲ್ ರಿಸಲ್ಟ್ಸ್ ಅಲ್ಲಿ ನಾವು ಇದನ್ನ ವ್ಯೂ ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹಾರಿಜಾಂಟಲ್ ಅಂತ ಒಂದು ವ್ಯೂ ಅನ್ನ ನೋಡೋಣ. ಸೊ ಇದರಲ್ಲಿ ನಮಗೆ ಡಿಪ್ರಿಸಿಯೇಟ್ ಆಗಿ ಫೈನಲ್ ವ್ಯಾಲ್ಯೂ ಬಂದು 42,500 ರೂಪಾಯಿ ಫರ್ನಿಚರ್ ವ್ಯಾಲ್ಯೂ ತೋರಿಸ್ತಿದೆ. ಅರ್ಲಿಯರ್ ಬಂದು 50,000 ಆಗಿತ್ತು. ಅದರಲ್ಲಿ 7,500 ರಿಡ್ಯೂಸ್ ಆಗ್ಬಿಟ್ಟು ರಿಟರ್ನ್ ಡೌನ್ ವ್ಯಾಲ್ಯೂ 42,500 ರೂಪಾಯಿ ಇಲ್ಲಿ ಶೋ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಡಿಪ್ರಿಸಿಯೇಷನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಬಿಸಿಯಲ್ಲಿ ಕ್ವಿಕ್ ಆಗಿ ಮತ್ತು ತುಂಬಾ ಅಕ್ಯುರೇಟ್ ಆಗಿ ನಾವು ಇದನ್ನ ಮ್ಯಾನೇಜ್ ಮಾಡಬಹುದು. ಥ್ಯಾಂಕ್ ಯು.